ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಟರಾಜ್ ಡ್ರೈವರ್ ಹತ್ರ ನಿನ್ನ ಕಾರಲ್ಲಿ ಹಾಡು ಬರಲ್ವಾ ಅಂತಾರೆ. ಬರುತ್ತೆ ಅಂತಾನೆ. ಹಾಕು ಅಂತಾರೆ ನಟರಾಜ. ಸರಸರನೆ ಅಂತ ಹಾಡು ಬರುತ್ತೆ, ಅದನ್ನು ತೆಗಿ, ಅಣ್ಣವ್ರ ಸಾಂಗ್ ಹಾಕು ಅಂತಾರೆ ನಟರಾಜ. ಆಗ ರಾಜ್ಕುಮಾರ್ ಸಾಂಗ್ನ ಹಾಕ್ತಾನೆ ಡ್ರೈವರ್. ಈಚೆ ಹರಿ ಬೈಕಲ್ಲಿ ಮುತ್ತುನ ಕರ್ಕೊಂಡು ಹೋಗ್ತಾ, ಅಣ್ಣ ಯಾಕೋ ಮನಸ್ಸಲ್ಲಿ ಒಂಥರ ಭಯ ಆಗ್ತಿದೆ ಅಣ್ಣ, ಚಂದನ ವಾಪಸ್ ಬರ್ತಾರೆ ಅಲ್ವಾ ಅಂತಾನೆ ಹರಿ. ಇಷ್ಟೆಲ್ಲ ಇದ್ದವನು ನೀನು ಅವ್ರ ಜೊತೆ ಹೋಗಬೇಕಿತ್ತು ಅಂತಾನೆ ಮುತ್ತು. ನಾನು ಹೋಗೋಕ್ಕೆ ರೆಡಿ ಇದ್ದರೆ ಅವರೇ ಬೇಡ ಅಂದರೆ ನಾನು ಹೇಗೆ ಹೋಗಲಿ, ಹಠ ಮಾಡಿ ಹೋದರೆ ಚೆನ್ನಾಗಿರುತ್ತಾ ಅಂತಾನೆ ಹರಿ. ನೀನೇ ಗಾಡಿ ಮಾಡಿ ಕಳಿಸಿದ್ಯಾ, ಮನೆಗೆ ಬರ್ದೆ ಎಲ್ಲಿಗೆ ಹೋಗ್ತಾಳೆ, ಬರ್ತಾಳೆ ಬಿಡು ಅಂತಾನೆ ಮುತ್ತು. ನನಗೆ ಅವಳು ಭಯ ಅಲ್ಲ ಅಣ್ಣ, ಅವರು ಅಲ್ಲಿಗೆ ಹೋದಾಗ ಅವರ ಅಪ್ಪ ಅಮ್ಮ ಅಣ್ಣ ಯಾರಾದರೂ ಸಿಕ್ಕಿ ಆ ರಾಕ್ಷಸರೆಲ್ಲ ಇವ್ರ ತಲೆಗೆ ಏನಾದರೂ ತುಂಬಿ ಬಿಟ್ರೆ ಅಂತ ಭಯ ಅಷ್ಟೇ ಅಂತಾನೆ ಹರಿ. ಒಳ್ಳೇದೇ ಬಿಡು, ಕೊನೆಗೂ ಅವಳ ಕಷ್ಟ ಏನು ಅಂತ ಮನೆಯವರು ಅರ್ಥ ಮಾಡ್ಕೊಂಡ್ರೆ ಅವಳ ಕನಸು ನೆರವೇರುತ್ತೆ ಅಂತಾನೆ ಮುತ್ತು. ಆಗ ಹರಿ ಗಾಡಿ ನಿಲ್ಲಿಸಿ, ಏನಣ್ಣ ನೀನು ಹೀರೋ ಥರ ಯೋಚನೆ ಮಾಡ್ತೀಯಾ ಅಂದ್ಕೊಂಡ್ರೆ ಒಂದೇ ಸಲ ವಿಲನ್ ಥರ ಮಾತಾಡ್ತಿದ್ಯಲ್ಲ ಅಂತಾನೆ ಹರಿ. ಮತ್ತಿನ್ನೇನೋ, ಅವಳು ಹೋಗಿರೋದು ಪ್ರಿನ್ಸಿಪಾಲ್ನ ಮೀಟ್ ಮಾಡೋಕ್ಕೆ ತಾನೆ, ನೀನು ಸುಮ್ಮನೆ ತಪ್ಪಾಗಿ ಯೋಚನೆ ಮಾಡಿದರೆ ನಾನೇನು ಹೇಳಿ ಅಂತಾನೆ ಮುತ್ತು. ಅಣ್ಣ, ಚಂದನ ಒಂದು ಕ್ಷಣ ಹೋದರೂ ನನ್ನ ಮನಸ್ಸಿಗೆ ಕಷ್ಟ ಆಗುತ್ತಣ್ಣ, ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ ಹೇಳು ಅಂತಾನೆ ಹರಿ. ನಿನಗೆ ಮಾತ್ರ ಎಲ್ಲ ಅರ್ಥ ಆಗುತ್ತೆ, ಬರ್ತಾಳೆ ಮಧ್ಯ ಗಾಡೀಲಿ, ಯಾಕೆ ಗಾಡಿ ನಿಲ್ಲಿಸಿದೆ, ನಡಿ ಹೊರಡು ಅಂತಾನೆ ಮುತ್ತು. ಅಣ್ಣ ಅಲ್ಲಿ ನೋಡು ಅಂತಾನೆ ಹರಿ. ಆಗ ಅಲ್ಲಿ ಕಾತ್ಯಾಯನಿ ಮತ್ತು ಭಾರತಿ ಬರ್ತಾ ಇರ್ತಾರೆ. ಅವ್ರು ಇವರನ್ನ ನೋಡ್ತಾರೆ, ದರಿದ್ರದವರು, ಯಾರ ಮುಖ ನೋಡಬಾರ್ದು ಅಂತ ಅನ್ಕೋತೀವೋ ಅವರೇ ಅಡ್ಡ ಬರ್ತವೆ ಅಂತಾರೆ ಕಾತ್ಯಾಯನಿ. ಅಣ್ಣ ಬೆಕ್ಕಡ್ಡ ಬಂತು, ಹೋಗೋ ಕೆಲಸ ಆಗಲ್ಲ, ಬಾ ವಾಪಸ್ ಹೋಗೋಣ ಅಂತಾನೆ ಹರಿ. ಇವ್ರ ಮುಂದೆ ಬಂದು ಕಾತ್ಯಾಯನಿ ಥೂ ಅಂತ ಹೋಗ್ತಾರೆ. ಭಾರತಿ ಮುತ್ತುನೇ ನೋಡ್ತಾ ಹಳೆದನ್ನೆಲ್ಲ ನೆನಪು ಮಾಡ್ಕೋತಾಳೆ. ಮುತ್ತುಗೂ ಹಳೆದೆಲ್ಲ ನೆನಪಾಗುತ್ತೆ. ಆಗ ಕಾತ್ಯಾಯನಿ ವಾಪಸ್ ಬಂದು, ಏನೇ ಅವ್ನು ಮುಸುಡಿ ನೋಡ್ಕೊಂಡು ನಿಂತಿದ್ಯಾ ಬಾರೆ ಅಂತ ಅವಳನ್ನೇ ಹೇಳ್ಕೊಂಡು ಹೋಗ್ತಾರೆ. ಈಚೆ ನಟರಾಜ್, ಏನೋ ಗಾಡಿ ಓಡಿಸೋದು ನೀನು ಚಿಕ್ಕ ಮಕ್ಳ ಥರ, ಯಾವಾಗಲೂ ಲೆಫ್ಟು ರೈಟ್ಗೆ ಒಂದೊಂದು ಗಾಡಿ ಗ್ಯಾಪ್ ಕೊಟ್ಕೊಂಡು ಗಾಡಿ ಓಡಿಸ್ಬೇಕು, ಆಗ ನಾವು ಸೇಫು ಬೇರೆಯವರು ಸೇಫು ಅಂತಾರೆ ನಟರಾಜ. ಹಾಗಾದರೆ ನೀನು ಓಡಿಸು ಬಾರಣ್ಣ ಅಂತಾನೆ ಡ್ರೈವರ್. ನ್ಯಾಯವಾಗಿ ಗಾಡಿ ಓಡ್ಸೋಕ್ಕೆ ಬರಲ್ಲ, ಎಷ್ಟು ದಿಮಾಕು ಅಂತ ಚಾಕುನ ತೆಗಿತಾರೆ ನಟರಾಜ. ಅವರೇನು ಹೇಳಿದರು ಅಂತ ಚಾಕು ತೆಗಿತಿದ್ದೀರಾ ಅಂತಾಳೆ ಚಂದನ. ಸುಮ್ಮನೆ ಇರಮ್ಮ ಅಂತ ಆ್ಯಪಲ್ ತೆಗೆದು ಆ್ಯಪಲ್ ಕಟ್ ಮಾಡಿ ತಗೋ ಆ್ಯಪಲ್ನ ಅಂತ ಕೊಡ್ತಾರೆ ನಟರಾಜ. ಬೇಡ ಅಂತಾಳೆ ಚಂದನ. ಇನ್ನೂ ಸುಮಾರು ದೂರ ಜರ್ನಿ ಮಾಡಬೇಕು, ಹಸ್ಕೊಂಡಿರಬಾರ್ದು, ತಿನ್ನು ಅಂತಾರೆ ನಟರಾಜ. ಚಂದನ ಆ್ಯಪಲ್ ತಗೋತಾಳೆ. ಗಾಡಿನ ಸ್ವಲ್ಪ ಸೈಡಿಗೆ ಹಾಕು ಅಂತಾರೆ ನಟರಾಜ. ಯಾಕಣ್ಣ ಅಂತಾನೆ ಡ್ರೈವರ್. ಹೇಳಿದಷ್ಟು ಮಾಡು ಅಂತ ಚಾಕು ಇದೆಯಲ್ಲ ಅಂತಾರೆ ನಟರಾಜ. ಡ್ರೈವರ್ ಅಣ್ಣ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ ಪ್ಲೀಸ್ ಅಂತಾಳೆ ಚಂದನ. ಸರಿ ಅಣ್ಣ ಅಂತ ಗಾಡಿ ನಿಲ್ಲಿಸ್ತಾನೆ ಡ್ರೈವರ್. ಅಲ್ಲಿ ಮುಂದೆ ವಾಶ್ರೂಮ್ ಇದೆ, ಹೋಗ್ಬಿಟ್ಟು ಬಾ ಅಮ್ಮ ಅಂತಾರೆ ನಟರಾಜ. ಇಲ್ಲ ಪರವಾಗಿಲ್ಲ ಅಂತಾಳೆ ಚಂದನ. ಹೇಳಿದ್ದನ್ನು ಕೇಳಬೇಕಮ್ಮ, ಇಲ್ಲಿ ಅಲ್ಲ ಅಂದರೆ ಈ ನಟರಾಜಂಗೆ ಆಗಲ್ಲ, ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕೆ ಇನ್ನು 3 ಗಂಟೆ ಆಗುತ್ತೆ, ಮುಂದೆ ಸಿಗೋ ವಾಶ್ರೂಮ್ ಎಲ್ಲ ಚೆನ್ನಾಗಿರಲ್ಲ, ನಾನು ಲಾರಿ ಓಡಿಸುವಾಗ ಎಲ್ಲ ನೋಡಿದ್ದೀನಮ್ಮ, ಅಲ್ಲಿ ಕ್ಲೀನಾಗಿದೆ, ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಾ ಹೋಗು ಅಂತಾರೆ ನಟರಾಜ. ಸರಿ ಅಂತ ಚಂದನ ಹೋಗಿ ಬರ್ತಾಳೆ. ಬಂದು ನೋಡುವಾಗ ನಟರಾಜ ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತಾರೆ. ಅಯ್ಯೋ ಅಂಕಲ್, ನೀವು ಯಾಕೆ ಇಲ್ಲಿ ಕೂತಿದ್ದೀರಾ, ಅವ್ರು ಓಡಿಸ್ತಿದ್ದಾರಲ್ವಾ ಅಂತಾಳೆ ಚಂದನ. ಆನೇನ ಪಳಗಿಸಿದವನಿಗೆ ಆಡೆ ಒಂದು ಲೆಕ್ಕನೇನಮ್ಮ, ನಾಗರಹೊಳೆ ಕಾಡಲ್ಲಿ ಹಳ್ಳ ದಿಣ್ಣೆ ಗುಡ್ಡೆ ಲಾರಿ ಓಡಿಸಿದವನಮ್ಮ ಈ ನಟರಾಜ, ಧೈರ್ಯವಾಗಿ ಕೂತ್ಕೋ ಅಂತಾರೆ. ಅಂಕಲ್ ಪ್ಲೀಸ್ ಅಂಕಲ್ ಅಂತಾಳೆ ಚಂದನ. ಒಂದು ಸಲ ಹೇಳಿದರೆ ಕೇಳಬೇಕು ಅಂತ ಡ್ರೈವಿಂಗ್ ಮಾಡ್ತಾ ದೊಡ್ಡ ಗಾಡಿ ಓಡಿಸಿ ಇದು ಒಂಥರ ಮ್ಯಾಚ್ ಬಾಕ್ಸ್ ಫೀಲ್ ಕೊಡ್ತೈತೆ ಅಂತಾರೆ ನಟರಾಜ. ಅದಕ್ಕೆ ಅವರೇ ಓಡಿಸ್ತಾರೆ, ಕೊಟ್ಬಿಡಿ ಅಂತಾಳೆ ಚಂದನ. ಹಾಂ ನಟರಾಜಣ್ಣ, ನಿಮಗೆ ಕಷ್ಟ ಆದರೆ ನಾನೇ ಓಡಿಸ್ತೀನಿ ಅಂತಾರೆ ಡ್ರೈವರ್. ಕಷ್ಟನಾ, ಏನು ಟನ್ಗಟ್ಟಲೆ ಲೋಡ್ ಇಟ್ಕೊಂಡು ಬೆಟ್ಟ ಹತ್ತಿಸಿದವನು ಕಣೋನ ಈ ನಟರಾಜ ಲಾರಿನಾ ಅಂತಾರೆ ನಟರಾಜ. ನಂತರ ಒಂದು ಕಡೆ ಕಾರ್ ನಿಲ್ಲಿಸಿ, ಹಬ್ಬ ಚಿಕ್ಕಮಂಗ್ಳೂರು ಚಳಿ ತುಂಬ ಜಾಸ್ತಿನಪ್ಪ, ನಾನು ಲಾರಿ ಓಡಿಸ್ಬೇಕಾದ್ರೆ ಇಷ್ಟೊಂದು ಚಳಿ ಇರ್ತಿರ್ಲಿಲ್ಲ ಅಂತ ಡ್ರೈವರ್ನ ಎಬ್ಸಿ, ನೋಡಿದ್ಯಾ ಬ್ರೇಕ್ ಹೇಗೆ ಹಾಕೋದು ಅಂತ, ಸ್ಮೂತಾಗಿ ಬ್ರೇಕ್ನ ಟಚ್ ಮಾಡ್ದಂಗೆ ಇರಬೇಕು, ಬ್ರೇಕ್ನ ಆಯಿತು ಲಟಾರ್ ಪಟಾರ್ ಅಂತ ಗೇರ್ಗಳನ್ನು ಹಾಕ್ತೀಯಾ, ಸ್ಟೇರಿಂಗ್ ಹೀಗೆ ಹಾಗೆ ತಿರುಗಿಸ್ತೀಯಾ ಅಂತಾರೆ ನಟರಾಜ. ಚಂದನ ನಿದ್ರೆ ಮಾಡಿರ್ತಾಳೆ. ಅಮ್ಮ ಚಂದನ ಎದ್ದೇಳಮ್ಮ, ನಿನ್ನ ಕಾಲೇಜ್ ಬಂತು ಅಂತಾರೆ. ಚಂದನ ಕಾರಿಂದ ಇಳಿದು ಕಾಲೇಜನ್ನೇ ನೋಡ್ತಾಳೆ. ಆಗ ಕಾರುಣ್ಯ ಬಂದು ಹಾಯ್ ಚಂದು ಅಂತಾಳೆ. ಚಂದನ ಅವಳನ್ನು ತಪ್ಕೋತಾಳೆ. ಹೇಗಿದೆಯಾ ಅಂತಾಳೆ ಕಾರುಣ್ಯ. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ ಅಂತಾಳೆ ಚಂದನ. ನಾನು ಚೆನ್ನಾಗಿದ್ದೀನಿ ಅಂತಾಳೆ ಕಾರುಣ್ಯ. ಅಂಕಲ್ ನಾನು ಬರ್ತೀನಿ, ಅಲ್ಲಿವರೆಗೆ ನೀವು ಇಲ್ಲೇ ಇರಿ ಅಂತಾಳೆ ಚಂದನ. ಅವ್ರು ಯಾರು, ನಿನ್ನ ಫ್ರೆಂಡಾ, ಹುಷಾರಾಗಿ ಹೋಗ್ಬಿಟ್ಟು ಬಾ, ಏನಾದರೂ ಬೇಕಿದ್ರೆ ಹೇಳು, ನಾನು ಇಲ್ಲೇ ಇರ್ತೀನಿ, ಹೋಗ್ಬಾ ಅಂತಾರೆ ನಟರಾಜ. ಬಾರೆ ಅಂತ ಚಂದನ ಕಾರುಣ್ಯ ಜೊತೆ ಬರ್ತಾಳೆ.
ಲೈಫಲ್ಲಿ ದೊಡ್ಡ ಅಚೀವ್ ಮಾಡಬೇಕು ಅಂತ ಹೇಳಿದವಳು ನೀನು. ಈಗ ಯಾರಿಗೂ ಹೇಳ್ದೇನೆ ಓಡಿ ಹೋಗಿ ಮದುವೆ ಆಗಿದೆಯಾ? ಇದಕ್ಕೇನ ನೀನು ನನಗೆ ಇಲ್ಲಿಗೆ ಕರೆದಿದ್ದು? ಹಾಗಾದರೆ ನಮ್ಮ ಗ್ಯಾಂಗಲ್ಲಿ ನೀನು ದೊಡ್ಡ ಶಾಕ್ ಕೊಟ್ಟಲ್ಲ, ಅದಕ್ಕೆ ಕೇಳಿದೆ ಅಂತಾಳೆ ಕಾರುಣ್ಯ. ಎಲ್ಲ ಹೇಳ್ತೀನಿ, ಮೊದಲು ಬಂದು ಕೆಲಸ ಆಗಲಿ ಅಂತಾಳೆ ಚಂದನ. ಆಗ ಕಾಲೇಜಿನ ಸೆಕ್ಯೂರಿಟಿ ಸಿಗ್ತಾರೆ. ಚಂದನ ಹೋಗಿ ಹೇಗಿದೆಯಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಣ್ಣ ಅಂತಾಳೆ ಚಂದನ. ಮದುವೆ ಆಗಿದೆ ಅಂತ ಸುದ್ದಿ ಕೇಳಿದೆ, ನಮಗೆ ಒಂದು ಮಾತು ಹೇಳಿದೆ ಅಂತ ಅವ್ರು ಅಂದಾಗ, ಅಣ್ಣ ಪ್ಲೀಸ್ ನಾನು ಆದಷ್ಟು ಬೇಗ ಅಡ್ಮಿನ್ನ ಭೇಟಿ ಮಾಡಬೇಕು, ಎಲ್ಲಿ ಸಿಗ್ತಾರೆ ಅಂತಾಳೆ. ಸರಿ ಬಾರಮ್ಮ ಅಂತ ಅವರು ಕರ್ಕೊಂಡೋಗಿ ಹೊರಗಡೆ ಬರ್ತಾರೆ. ಚಂದನನ ನೋಡಿದ ಮೇಡಮ್, ಅವಳೇ ಅಲ್ವಾ ಡ್ರೈವರ್ ಜೊತೆ ಮದುವೆ ಆಗಿರೋದು ಅಂತ ಇನ್ನೊಬ್ರ ಹತ್ರ ಹೇಳ್ತಾರೆ. ಏನಮ್ಮ ಚಂದನ ಚೆನ್ನಾಗಿದ್ಯಾ ಅಂತ ಇನ್ನೊಬ್ಬರು ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಅಂತಾಳೆ ಚಂದನ. ಆಗ ಲೆಕ್ಚರರ್ ಬಂದು, ಚಂದನ ಹೇಗಿದೆಯಮ್ಮ ಅಂತಾರೆ. ಚೆನ್ನಾಗಿದ್ದೀನಿ ಸರ್ ಅಂತಾಳೆ ಚಂದನ. ನಾವು ಟಿವಿಲಿ ನೀವು ಪೊಲೀಸ್ ಸ್ಟೇಷನಲ್ಲಿ ಮದುವೆ ಆಗಿರೋದನ್ನು ನೋಡಿದ್ವಮ್ಮ. ಹಸ್ಬೆಂಡ್ ಏನು ಮಾಡ್ಕೊಂಡಿದ್ದಾರೆ, ಡ್ರೈವರ್ ಅಲ್ವಾ ಅಂತಾರೆ. ಸರ್ ಅದು ನನ್ನ ಸರ್ಟಿಫಿಕೇಟ್ ಮಿಸ್ ಆಗಿದೆ ಸರ್, ರೀ ಇಶ್ಯೂಗೆ ಅಪ್ಲೈ ಮಾಡಬೇಕಿತ್ತು ಅಂತಾಳೆ ಚಂದನ. ಕಾಲೇಜ್ ಮುಗಿದು ಇನ್ನೂ 2 ತಿಂಗಳಾಗಿಲ್ಲ, ಅದು ಹೇಗೆ ಅಮ್ಮ ಸರ್ಟಿಫಿಕೇಟ್ ಕಳ್ಕೊಂಡೆ ಅಂತಾರೆ ಮೇಡಮ್. ಅಲ್ಲಮ್ಮ, ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ನೀನು, ಏನಾದರೂ ಸಾಧಿಸ್ತೀಯ ಅಂದ್ಕೊಂಡ್ರೆ ಲೈಫ್ ಸ್ಪಾಯ್ಲ್ ಮಾಡಿಕೊಂಡು ನಮ್ಮ ಮುಂದೆ ನಿಂತಿದ್ದೀಯಲ್ಲಮ್ಮ ಅಂತಾರೆ ಲೆಕ್ಚರರ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಿನ್ಸಿಪಲ್ ಬರ್ತಾರೆ, ಅವ್ರ ಹತ್ರನೇ ಮಾತಾಡಮ್ಮ ಅಂತಾರೆ ಮೇಡಮ್. ಹ್ಞೂ ಅಂತಾಳೆ ಚಂದನ. ಈಚೆ ಸೆಕ್ಯೂರಿಟಿ ಬಂದು ಚಂದನ ಅಣ್ಣ ದಾಸ್ಗೆ ಕಾಲ್ ಮಾಡ್ತಾನೆ. ಹಲೋ ಅಂತಾನೆ ದಾಸ್. ಸರ್ ಅವ್ರು ಚಂದನ ಇಲ್ಲೇ ಇದ್ದಾರೆ ಸರ್ ಅಂತ ಎಲ್ಲ ಹೇಳ್ತಾನೆ ಸೆಕ್ಯೂರಿಟಿ. ಅವ್ರ ಜೊತೆ ಇನ್ಯಾರು ಬಂದಿದ್ದಾರೆ ಅಂತಾನೆ ದಾಸ್. ಅವಳ ಫ್ರೆಂಡ್ ಕಾರುಣ್ಯ ಬಂದಿದ್ದಾರೆ ಸರ್ ಅಂತಾನೆ ಸೆಕ್ಯೂರಿಟಿ. ಸರಿ ನಾನು ಈಗಲೇ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ದಾಸ್. ಈಚೆ ಚಂದನ ಗ್ರೌಂಡಲ್ಲಿ ಕಾರುಣ್ಯ ಜೊತೆ ನಿಂತಿರ್ತಾಳೆ. ಆಗ ಕಾಲ್ ಬರುತ್ತೆ. 1 ನಿಮಿಷ ಅಂತ ಈಚೆ ಬಂದು ಹಲೋ ಅಂತಾಳೆ ಚಂದನ. ಹೋದ ಕೆಲಸ ಏನಾಯಿತು, ಪ್ರಿನ್ಸಿಪಾಲ್ ಸಿಕ್ಕಿದ್ರಾ ಅಂತಾನೆ ಹರಿ. ಇಲ್ಲ, ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀವಿ ಅಂತಾಳೆ ಚಂದನ. ಎಷ್ಟೊತ್ತಾಗುತ್ತಂತೆ ಬರೋದಕ್ಕೆ ಅಂತಾನೆ ಹರಿ. ಅವರಿನ್ನೂ ಟೈಮ್ ಹೇಳಿಲ್ಲ ಅಂತಾಳೆ ಚಂದನ. ಅಲ್ಲೇನೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಹಲೋ ಹೇಳಿದ್ದು ಕೇಳಿಸ್ತಿದ್ಯಾ ಅಂತಾನೆ ಹರಿ. ಅದು ನನ್ನ ಜೊತೆ ನಿಮ್ಮ ಅಪ್ಪ ಕೂಡ ಬಂದಿದ್ದಾರೆ ಅಂತಾಳೆ ಚಂದನ. ಅವನು ಹೇಗಲ್ಲಿ ಬಂದ, ಅವನು ಏನು ಮಾಡಲಿ ಅವನ್ನ ಅಂತಾನೆ ಹರಿ. ಗಾಬರಿ ಆಗಬೇಡಿ, ಅವರೇನು ಇಲ್ಲಿ ಬಂದು ತೊಂದರೆ ಕೊಡ್ತಿಲ್ಲ, ಅವ್ರ ಪಾಡಿಗೆ ಅವ್ರ ಕಾರಲ್ಲಿ ಕೂತಿದ್ದಾರೆ ಅಂತಾಳೆ ಚಂದನ. ಇರಿ ನಾನು ಡ್ರೈವರ್ಗೆ ಕಾಲ್ ಮಾಡ್ತೀನಿ ಅಂತಾನೆ ಹರಿ. ಇವಾಗ ಅಂಥದ್ದೇನಾಯಿತು ಅಂತ ಅಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ ಅಂತಾಳೆ ಚಂದನ. ಅವನ ಬುದ್ಧಿ ಗೊತ್ತಿಲ್ವಾ ನಿಮಗೆ? ಅವನಿಂದ ಯಾರಿಗೆ ತಾನೇ ನೆಮ್ಮದಿ ಇದೆ ಹೇಳಿ? ನೋಡಿ ಅವ್ನು ಬರ್ತಾ ಅಲ್ಲೆಲ್ಲಾದರೂ ರೋಡ್ ಸೈಡಲ್ಲಿ ಬಿಟ್ಟು ಬಂದುಬಿಡಿ. ಅಲ್ಲೇನಾದರೂ ಎಡ್ವರ್ಟ್ ಮಾಡಿದರೆ ತೆಗ್ದು 4 ಬಾರಿಸಿ, ಮಿಕ್ಕಿದ್ದು ಇಲ್ಲೇನ ಆಗುತ್ತೆ ಅಂತ ನಾನು ನೋಡ್ಕೋತೀನಿ ಅಂತಾನೆ ಹರಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಚಂದನ. ಈಚೆ ಚಂದನ ಫ್ರೆಂಡ್ಸ್ ಎಲ್ಲ ಮದುವೆಗೆ ಕರೀಲಿಲ್ಲ ಚಂದು, ನೀನು ಮದುವೆ ಆದಮೇಲೆ ಚೇಂಜ್ ಆಗಿದೆಯಾ ಅಂತಾರೆ. ಸುಮ್ಮನಿರ್ರೆ ಸಾಕು, ನನ್ನ ಕಷ್ಟ ನನಗೆ ಅಂತಾಳೆ ಚಂದನ. ಆಗ ಮೇಡಮ್ ಬಂದು, ಚಂದನ ಇವತ್ತು ಕಾಲೇಜಿಗೆ ಪ್ರಿನ್ಸಿಪಲ್ ಬರಲ್ವಂತೆ, ಅರ್ಜೆಂಟ್ ಕೌನ್ಸಿಲಿಂಗ್ ಮೀಟಿಂಗ್ ಇದೆ ಅಂತಂದರು ಅಂತಾರೆ. ಮೇಡಮ್ ನನಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕೇ ಬೇಕು, ಅದಕ್ಕೋಸ್ಕರನೇ ನಾನು ಬೆಂಗಳೂರಿಂದ ಬಂದಿರೋದು, ಕೆಲಸಕ್ಕೆ ಟ್ರೈ ಮಾಡ್ತಿದ್ದೀನಿ ಮೇಡಮ್, ಸರ್ಟಿಫಿಕೇಟ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತಾಳೆ ಚಂದನ. ಡೈರೆಕ್ಟ್ ಸರ್ಟಿಫಿಕೇಟ್ ನಾವು ಹಾಗೆ ಕೊಡೋಕ್ಕಾಗಲ್ಲ, ಅದಕ್ಕೆ ತುಂಬಾ ರೂಲ್ಸ್ ಇದೆ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ಟಿಫಿಕೇಟ್ ಹೇಗೆ ಕಳೆದೋಯ್ತು ಅಂತ ಕಂಪ್ಲೇಂಟ್ ಕೊಡು, ಆ ಕಾಪಿನ ನನಗೆ ತಂದುಕೊಡು, ಅದನ್ನು ನಾನು ಯೂನಿವರ್ಸಿಟಿಗೆ ಕಳಿಸ್ಕೊಡ್ತೀನಿ. ಸರ್ಟಿಫಿಕೇಟ್ ಬಂದಮೇಲೆ ನಾನು ನಿನಗೆ ಕಾಲ್ ಮಾಡಿ ತಿಳಿಸ್ತೀನಿ ಅಂತಾರೆ ಆಂಟಿ. ಬೇರೆ ಯಾವ ರೀತಿಲೂ ಸರ್ಟಿಫಿಕೇಟ್ ತೊಗೊಳೋಕ್ಕೆ ಆಗಲ್ವಾ ಅಂತಾಳೆ ಚಂದನ. ಇಲ್ಲಮ್ಮ, ನೆಕ್ಸ್ಟ್ ವೀಕ್ ಕಾಲೇಜಲ್ಲಿ ಎಕ್ಸಾಮ್ ಎಲ್ಲ ಮುಗಿಯುತ್ತೆ, ಆಮೇಲೆ 1 ತಿಂಗಳು ಲೀವ್ ಇರುತ್ತೆ. ಅಷ್ಟರಲ್ಲಿ ನೀನು ಕಂಪ್ಲೇಂಟ್ ಕಾಪಿ ತಂದುಕೊಟ್ರೆ ಕೆಲಸ ಬೇಗ ಆಗುತ್ತೆ. ಒಂದು ಕೆಲಸ ಮಾಡು ಚಂದನ, ಸರ್ಟಿಫಿಕೇಟ್ ಕಳೆದು ಹೋಗಿದೆ ಅಂತ ಒಂದು ರಿಕ್ವೆಸ್ಟ್ ಫಾರ್ಮ ಫಿಲ್ ಮಾಡಿ ಕೊಡು, ನಾನು ನಿನಗೊಂದು ಫೈಲ್ ಕೊಡ್ತೀನಿ, ಅದನ್ನು ತಗೊಂಡೋಗಿ ಸ್ಟೇಷನಲ್ಲಿ ಕೊಡು, ಅವ್ರು ನಿನಗೊಂದು FIR ಕಾಪಿ ಕೊಡ್ತಾರೆ ಅಂತಾರೆ ಮೇಡಮ್. ಥ್ಯಾಂಕ್ಸ್ ಮೇಡಮ್, ಹಾಗೆ ಮಾಡ್ತೀನಿ ಅಂತಾಳೆ ಚಂದನ. ಸರಿ ಬಾ ಒಳಗೆ ಅಂತ ಮೇಡಮ್ ಅಲ್ಲಿಂದ ಒಳಗೆ ಹೋಗ್ತಾರೆ. ನಾನು ನಿನಗೆ ಅದಕ್ಕೆ ಹೇಳಿದ್ದು ಕಾರುಣ್ಯ, ಎಲ್ಲ ಸರಿಯಾಗಿ ವಿಚಾರಿಸ್ಕೊ ಅಂತ. ನನಗೆ ಮುಂಚೆನೇ ಗೊತ್ತಿದ್ದರೆ ಕಂಪ್ಲೇಂಟ್ ಕಾಪಿ ಜೊತೆಲೇ ತೊಗೊಂಡು ಬರ್ತಿದ್ದೆ ಅಲ್ವಾ, ಇವಾಗ ಇಷ್ಟು ದೂರ ಬಂದು ಸುಮ್ಮನೆ ವಾಪಸ್ ಹೋಗಬೇಕಾ ಅಂತಾಳೆ ಚಂದನ. ಸಾರಿ ಕಣೆ, ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತಾಳೆ ಕಾರುಣ್ಯ. ಸರಿ ಬಾ, ನಿಮಗೆಲ್ಲ ಆಮೇಲೆ ಸಿಗ್ತೀನಿ ಅಂತ ಸ್ಟಾಫ್ ರೂಮ್ಗೆ ಹೋಗಿ ಬರ್ತೀನಿ ಅಂತ ಚಂದನ ಮೇಡಮ್ ಹತ್ರ ಬಂದು ಸೈನ್ ಮಾಡ್ತಾಳೆ. ಮೇಡಮ್ ಲೆಟರ್ನ ಕೊಡ್ತಾರೆ. ಅದನ್ನು ತಗೊಂಡು ಚಂದನ ಕಾರುಣ್ಯ ಜೊತೆ ಬರ್ತಾ ಕ್ಯಾಂಟೀನಲ್ಲಿ ಟೀ ಕುಟ್ಕೊಂಡು ಹೋಗೋಣ ಅಂತಾಳೆ. ಬೇಡ ಚಂದು, ಇನ್ನೊಂದು ಸಲ ಕುಡಿಯೋಣ ಅಂತಾಳೆ ಕಾರುಣ್ಯ. ಸರಿ ಹಾಗಿದ್ರೆ ಬರಲಾ ಬಾಯ್ ಅಂತ ಚಂದನ ಕಾರ್ ಹತ್ರ ಬರುವಾಗ ದಾಸ್ ಕಾರನ್ನು ತಂದು ಚಂದನ ಮುಂದೆ ಬ್ರೇಕ್ ಹಾಕ್ತಾನೆ. ಅಂತ ಚಂದನ ಕೂಗ್ತಾ ಕಿವಿ ಮುಚ್ಕೋತಾಳೆ. ಆಗ ನಟರಾಜ್ ಯಾವನು ಅವನು ಅಂತ ಕಾರಿಂದ ಇಳಿದು, ಈ ಊರಲ್ಲಿ ಯಾವನಿಗೂ ನೆಟ್ಟಗೆ ಗಾಡಿ ಓಡ್ಸೋಕ್ಕೆ ಬರಲ್ವಾ ಅಂತ ಕಾಣುತ್ತೆ,
ಮನುಷ್ಯ ಬರ್ತಾ ಇರೋದು ಕಾಣಿಸ್ತಿಲ್ವಾ, ಇಳಿಯೋ ಕೆಳಗೆ ಅಂತಾರೆ. ಆಗ ದಾಸ ಕಾರಿಂದ ಇಳಿದು ಬರ್ತಾನೆ. ನೀನಾ ಅಂತಾರೆ ನಟರಾಜ. ಏನೇ ಸರ್ಟಿಫಿಕೇಟ್ ಬೇಕಾ ನಿನಗೆ? ನಾಚಿಕೆ ಆಗಲ್ವೇ? ಯಾವ ಮುಖ ಹಿಡ್ಕೊಂಡು ಇಲ್ಲಿಗೆ ಬರ್ತಿದ್ಯಾ ಅಂತಾನೆ ದಾಸ. ನಾನೇನು ನಿನ್ನ ಮನೆ ಬಾಗಿಲಿಗೆ ಬಂದಿಲ್ಲ. ನಾನು ಕಷ್ಟಪಟ್ಟು ಸಂಪಾದಿಸಿರೋ ಸರ್ಟಿಫಿಕೇಟ್ ತಗೊಂಡು ಹೋಗೋಕ್ಕೆ ಕಾಲೇಜಿಗೆ ಬಂದಿದ್ದೀನಿ. ಅವಶ್ಯಕತೆ ಇಲ್ಲದೆ ನನ್ನ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬಂದಿರೋದು ನೀನು ಅಂತಾಳೆ ಚಂದನ. ನಿನ್ನ ಕೈಗೆ ಅದು ಹೇಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಂತ ನಾನು ನೋಡ್ತೀನಿ ಕಣೆ. ನಾವು ತಲೆ ತೆಗ್ಸೋ ಹಂಗೆ ಮಾಡಿ ನಿನ್ನ ತಲೆ ಎತ್ತಿ ಮೆರೆಯೋಕ್ಕೆ ಈ ದಾಸ ಬಿಡ್ತಾನೆ ಅಂದ್ಕೊಂಡಿದ್ಯಾ ಅಂತಾನೆ ದಾಸ. ಯಾವುದೋ ಪೊರಕೆ ಹತ್ರ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ರೆ ನಾನು ಹೆದರ್ಕೊಂಡು ಓಡಿ ಹೋಗ್ತೀನಿ ಅಂದ್ಕೊಂಡಿದ್ಯಾ ಅಂತಾಳೆ ಚಂದನ. ಪರವಾಗಿಲ್ಲ ಕಣೆ, ಆ ಡ್ರೈವರ್ ಮನೆ ಕೂಡು ಚೆನ್ನಾಗಿ ಮಾತಾಡೋದನ್ನು ಕಲಿಸಿದೆ ಅಂತಾನೆ ದಾಸ. ಸಾಕು ಮುಚ್ಚೋ ಬಾಯಿ. ನನ್ನ ಸರ್ಟಿಫಿಕೇಟ್ನ ನಾನು ತಗೊಂಡು ಹೋಗ್ತೀನಿ. ನಿನ್ನ ಮುಂದೆ ಎದ್ದು ನಿಂತು ತೋರಿಸ್ತೀನಿ. ನಿನ್ನ ಕೈಲಿ ಅದೇನು ಮಾಡ್ಕೊಳ್ಳೋಕ್ಕಾಗುತ್ತೋ ಮಾಡ್ಕೊ ಹೋಗಂತ ಲೆಟರ್ನ ತೋರಿಸ್ತಾಳೆ ಚಂದನ. ಓ, ಕೈಯಲ್ಲಿರೋ ಈ ಲೆಟರಿಂದ ಅಲ್ವಾ ನೀನು ಇಷ್ಟು ದಿಮಾಕಲ್ಲಿ ಮಾತಾಡ್ತಿರೋದು? ಇದು ಇದ್ರೆ ತಾನೇ ನಿನ್ನ ಸರ್ಟಿಫಿಕೇಟ್ ತಗೊಳ್ಳೋದು ಅಂತ ಅವಳ ಕೈಯಲ್ಲಿರೋ ಲೆಟರ್ನ ಕಸ್ಕೋತಾನೆ ದಾಸ. ಏಯ್ ಕೊಡು ಅಂತಾಳೆ ಚಂದನ. ಆಗ ಅವಳ ಕತ್ತನ್ನು ಹಿಸುಕ್ತಾನೆ ದಾಸ. ನಂತರ ಅವಳನ್ನು ತಳ್ಳಿ ಲೆಟ್ರನ್ನ ಹರಿದು ಬಿಸಾಕ್ತಾನೆ. ಥೂ, ನಿನ್ನ ಒಬ್ಬ ಅಣ್ಣ ಅಂತಾರ ಅಂತ ಅವನ್ನ ತಳ್ತಾಳೆ ಚಂದನ. ನನ್ನೇ ತಳ್ತೀಯ ಅಂತ ಚಂದನಗೆ ಹೊಡೆಯೋಕೆ ಕೈ ಎತ್ತುತ್ತಾನೆ ದಾಸ. ಆಗ ನಟರಾಜ್ ದಾಸನ ಕೈನ ಹಿಡ್ಕೊಂಡು, ಏನು ನೀವು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನನ್ನ ಸೊಸೆ ಮುಂದೆ ಗಲಾಟೆ ಬೇಡ ಅಂತ ಸೈಲೆಂಟ್ ಆಗಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ತಲೆ ಟೈರ್ ಕೆಳಗಡೆ ಲಿಂಬೆ ಹಣ್ಣು ಥರ ಅಪ್ಪಚ್ಚಿಯಾಗಿ ಹೋಗ್ತಿತ್ತು ಅಂತಾನೆ ನಟರಾಜ. ಹೆಂಡ್ತಿನ ಕೊಂದು ಜೈಲಿಗೆ ಹೋದವನು ನೀನು, ನನಗೆ ಆವಾಜ್ ಹಾಕ್ತೀಯ ಅಂತ ನಟರಾಜನ ತಳ್ತಾನೆ ದಾಸ. ವಯಸ್ಸಾದವ್ರ ಮೇಲೆ ಕೈ ಮಾಡ್ತೀಯ ನಿನ್ನ ಅಂತ ಚಂದನ ಹೊಡೆಯೋಕೆ ಕೈ ಎತ್ತಿದ್ರೆ ದಾಸ ಅವಳ ಕೈನ ಹಿಡ್ಕೊಂಡು ಅವಳ ಕೆನ್ನೆಗೆ ಒಂದು ಬಾರಿಸ್ತಾನೆ. ನನ್ನ ಸೊಸೆ ಮೇಲೆ ಕೈ ಮಾಡ್ತೀಯ ಅಂತ ದಾಸನ ಕೆನ್ನೆಗೆ ಬಾರಿಸ್ತಾರೆ ನಟರಾಜ. ಯಾವತ್ತು ನನ್ನ ಮನೆಗೆ ಬಂದು ನನ್ನ ಮಕ್ಕಳ ಮೇಲೆ ಕೈ ಮಾಡಿದ್ಯೋ ಅವತ್ತೇ ನಿನ್ನ ಹೆಣ ಬೀಳಿಸ್ತಿದ್ದೆ. ಓಡ್ ಹೋಗಿ ಬಚಾವಾದೆ ನೀನು. ಈಗಲೂ ನನ್ನ ಸೊಸೆ ಮುಖ ನೋಡಿಕೊಂಡು ನಿನ್ನ ಬಿಡ್ತಿದ್ದೀನಿ. ನಿನ್ನ ಲಕ್ ಚೆನ್ನಾಗಿದೆ ಮಗನೇ. 2ನೇ ಸಲನೂ ಬಚಾವಾಗಿ ಹೋಗ್ಬಿಟ್ಟೆ. ಕಾರ್ ಹೊತ್ತಮ, ಯಾವನೇನು ಮಾಡ್ತಾನೋ ನಾನು ನೋಡ್ತೀನಿ ಅಂತಾರೆ ನಟರಾಜ. ಆಗ ನಟರಾಜ ಕಾರ್ ಹತ್ತಬೇಕು ಅನ್ನುವಾಗ ದಾಸ ಕಾರಿಂದ ಚಾಕುನ ತೆಗೆದು, ಏಯ್ ಮುದುಕ ಅಂತಾನೆ. ಚಂದನ ಮತ್ತು ನಟರಾಜ ತಿರುಗಿ ನೋಡ್ತಾರೆ. ಚಾಕುನ ತೆಗೆದು ನಟರಾಜಂಗೆ ಚುಚ್ಚುತ್ತಾನೆ ದಾಸ. ಆದರೂ ನಟರಾಜ ದಾಸಂಗಿ ತೊಳಿತಾನೆ. ದಾಸ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆಗ ಚಂದನ ನಟರಾಜನ ಕಾರಲ್ಲಿ ಕೂರಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.